ಪ್ರೈವೇಟ್ ಪ್ರಾಪರ್ಟಿ ನೋ ಎಂಟ್ರಿ ಅಂತ ಹಾಕೋರೆ. ಒಂದು 180 ಟಾಪ್ ಸ್ಪೀಡು. ಹೌದಾ? ಸೆಕೆಂಡ್ಸ್ ಅಲ್ಲಿ ಅಚೀವ್ ಆಗುತ್ತೆ. ದಮಾಕಂತೂ ಏನಾನ ತಲಾಟೆ ಮಾಡೋದು ಎಲ್ಲ ಮಾಡ್ತಿದ್ರೆ ಅದನ್ನು ರಿಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ಯಾಕೆ ಹಂಗೆ ನಡಕ್ತಿದ್ದೀರಾ? ಭಯನಾ ಚಳಿನಾ ಎರಡು? ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ನಾನಂತೂ ಸಿಗಾಕೊಂಡಿದ್ದೀನಿ ಬ್ರೋ. ಹೋಟೆಲ್ ಆಯಿಸ್ಟರು, ಇದು ಕಬಾಬು, ಇದು ಪೆಪ್ಪರು. ಹೋಗ್ತಾ ಇದ್ರೆ ಹೋಗ್ತಾನೇ ಇರ್ಬೋದು. ಕಂಪ್ಲೀಟ್ ವೈಟ್ ಇವರಿಂದನೇ ನಾನು ತಗೊಂಡಿದ್ದು. ಗುಡ್ ಮಾರ್ನಿಂಗ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಆರಾಮಾ? ಇವತ್ತು ಸ್ಯಾಟರ್ಡೆ, ಟೈಮು 6:25 ಆಯಿತು. ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ರೈಡ್ ಹೋಗಿ ಬರೋಣ, ಚಿಲ್ ರೈಡ್ ಅಂತ ಪ್ಲ್ಯಾನ್ ಮಾಡಿದ್ವಿ. ತುಂಬ ಸಡನ್ ಪ್ಲ್ಯಾನು. ನಿನ್ನೆ ಈವ್ನಿಂಗು ಗಿರಿ ಬ್ರೋ ಹೇಳಿದ್ರು ಹೋಗಿ ಬರೋಣ ಬನ್ನಿ ಹೆಸರುಘಟ್ಟಾಗೆ ಅಂತ. ಸೊ ಒಂದು 3 ಅಡ್ವೆಂಚರು, 3 ಅಡ್ವೆಂಚರ್ ಎಸ್ಸೆ, ನ್ಯೂ ಅಡ್ವೆಂಚರ್ಸ್. ಬನ್ನಿ ಹೋಗಿ ಬರೋಣ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ಸಿಗೆ, ಯಾವ ಥರ ಇದೆ ಅಂತ. ನಾನು ಹೆಸರುಘಟ್ಟ ಕಡೆ ಹೋಗಿದ್ದೀನಿ, ಲೇಕ್ ಕಡೆ ಎಲ್ಲ, ಬಟ್ ಗ್ರಾಸ್ ಲ್ಯಾಂಡ್ಸ್ಗೆ ಹೋಗಿಲ್ಲ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಲೊಕೇಶನ್ನು ಗೊತ್ತಿಲ್ಲ ಆ್ಯಕ್ಚುಲಿ, ಗ್ರಾಸ್ ಲ್ಯಾಂಡ್ಸ್ ಅಂತ ಹಾಕೊಂಡಿದ್ದೀವಿ. ನೋಡೋಣ ಯಾವ ಥರ ಹೆಂಗೆ ಹೋಗೋದು ಅಂತೆಲ್ಲ. ಆಮೇಲೆ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಸ್ವಲ್ಪ ಜನ ಹೇಳಿದರು, ಬಟ್ ಸ್ಟಿಲ್ ಎಷ್ಟೊಂದು ಜನ ಹೋಗೋದು ನೋಡಿದ್ದೀನಿ ನಾನು. ಜಸ್ಟ್ ಒಂದು ಸ್ಮಾಲ್ ಬ್ರೇಕ್ಫಾಸ್ಟ್ ರೈಡ್ ಥರ ಹೋಗಿ ಚಿಲ್ ಮಾಡಿ ಒಂದು ಸ್ವಲ್ಪ ಫೋಟೋಸ್ ತೆಗೆದು ವೀಡಿಯೋಸ್ ತೆಗೆದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಾಪಸ್ ಬಂದ್ಬಿಡೋ ಪ್ಲ್ಯಾನು. ಯಾಕಂದರೆ ಅವ್ರಿಗೆ ನಾಳೆ ರೈಡ್ ಇದೆ, ಮಲ್ಲಪ್ಪ ಕೊಂಡ ಅಂತ ರೈಡ್ ಹೋಗ್ತಾ ಇದ್ದಾರೆ ಡಿಮೆನ್ಷನ್ ಥ್ರಾಟಲಿಂದ. ಏನಂದರೆ ನಾವು ನಿಮಗೆಲ್ಲ ಗೊತ್ತಿರೋಂಗೆ ನಾವು ಅಡ್ವೆಂಚರ್ 390ನ ಫುಲ್ ಆರೆಂಜ್ ಮಾಡಿಸಿದ್ವಿ. ಬಾಡಿ ಪ್ಯಾನಲ್ ಎಲ್ಲ ಸ್ವ್ಯಾಪ್ ಮಾಡಿ, ಮುಂಚೆ ನೋಡಿರ್ತೀರ ನೀವು, ವೈಟ್ ಪಾರ್ಟ್ಸ್ ಎಲ್ಲ ಸ್ವ್ಯಾಪ್ ಮಾಡಿ ಆರೆಂಜ್ ತೊಗೊಂಡಿದ್ವಲ್ಲ ನೋಡಿ. ಕಂಪ್ಲೀಟ್ ವೈಟ್ ಇವರಿಂದನೇ ನಾನು ತೊಗೊಂಡಿದ್ದು. ಫುಲ್ ವೈಟ್ ತೊಗೊಂಡಿದ್ದಾರೆ, ಫುಲ್ ವೈಟ್ ಮಾಡಿಸಿದ್ದಾರೆ ಇವರು. ಆಮೇಲೆ ಲೆಗೆಂಡ್ರಿದು ಕ್ರ್ಯಾಶ್ ಗಾರ್ಡ್ ಹಾಕಿದ್ದಾರೆ, ಆರೆಂಜ್ ಕಲರ್, ಫುಲ್ ವೈಟ್ ವಿತ್ ಲೆಗೆಂಡ್ರಿ ಆರೆಂಜ್ ಕ್ರ್ಯಾಶ್ ಗಾರ್ಡ್. ಸಗದಾಗಿ ಕಾಣ್ತಾ ಇದೆ. ಸೊ ಫುಲ್ ಆರೆಂಜ್, ಫುಲ್ ವೈಟ್. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಫುಲ್ ವೈಟ್ ಚೆನ್ನಾಗಿ ಕಾಣ್ತಿದ್ಯಾ, ಫುಲ್ ಆರೆಂಜ್ ಚೆನ್ನಾಗಿ ಕಾಣ್ತಿದ್ಯಾ? ನಿಮ್ಮ ಒಪಿನಿಯನ್ ಏನು? ಕೆಲವ್ರಿಗೆ ಫುಲ್ ವೈಟ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಫುಲ್ ಆರೆಂಜ್ ಇಷ್ಟ ಆಗುತ್ತೆ. ನೋಡೋಣ ಎಷ್ಟು ಜನ ವೈಟ್ ಅಂತ ಕಮೆಂಟ್ ಮಾಡ್ತೀರಾ, ಎಷ್ಟು ಜನ ಆರೆಂಜ್ ಅಂತ ಕಮೆಂಟ್ ಮಾಡ್ತೀರಾ. ರೋಡ್ ಎಷ್ಟು ಪೀಸ್ಫುಲ್ ಆಗಿರುತ್ತಪ್ಪ ಹೆಸರುಘಟ್ಟ ಕಡೆ ಹೋಗ್ಬೇಕಾರೆ. ಅಷ್ಟು ಟ್ರಾಫಿಕ್ಕು ಇರೋದಿಲ್ಲ. ಈಗ ತಾನೇ ಮಳೆ ಬೇರೆ ಬಂದು ಹೋಗಿದೆ ಅಲ್ಲ, ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಸತಿ ಇವಾಗೆಲ್ಲ ಹೋಗೋಕ್ಕೆ ಈ ಟೈಮಲ್ಲಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಯಾವುದೋ ಒಂದು ರೆಸಾರ್ಟ್ ಥರ ಇದೆ, ಒಂಥರ ಎಷ್ಟು ಚೆನ್ನಾಗಿ ಆರ್ಟ್ ಮಾಡಿದ್ದಾರೆ ಇಲ್ಲೆಲ್ಲ. ರಾಜ್ಕುಮಾರ್ ಅವ್ರದ್ದು ಇದೆ ಅನಿಸುತ್ತೆ ಪೇಂಟಿಂಗ್, ಆನೆ ಇದೆ ನೋಡಿ ರಾಜ್ಕುಮಾರ್ದು. ಸೂಪರಾಗಿ ಮಾಡಿದ್ದಾರೆ ಪೇಂಟಿಂಗ್ಸ್ ಎಲ್ಲ. ಪುನೀತ್ ರಾಜ್ಕುಮಾರು ಇದೆ. ಈ ರೋಡಲ್ಲಿ ಏನು ಫೇಮಸ್ ಅಂದರೆ ಮಶ್ರೂಮ್ಸ್. ಈ ರೋಡಲ್ಲಿ ಬಂದರೆ ಅದನ್ನು ಹೋಟೆಲಲ್ಲಿ ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಏನು ಒಳ್ಳೆ ಬ್ಯಾಂಗ್ಳೂರಲ್ಲಿ ಇದ್ದೀವಿ ಅಂತಲೇ ಅನ್ಸೋದಿಲ್ಲ ಈ ಕಡೆ ಬಂದ್ಬಿಟ್ರೆ. ಏನು ಸಗದಾಗಿದೆ, ರೋಡ್ಸು ಚೆನ್ನಾಗಿದೆ, ನೇಚರ್ ಫುಲ್ಲು, ಆ ಕಡೆ ಈ ಕಡೆ ಮರಗಳು, ಪೀಸ್ಫುಲ್ ಆಗಿರುತ್ತೆ. ಬೆಳಗ್ಗೆ ಬರಬೇಕು ನೋಡಿ, ಸನ್ರೈಸ್ ಆಗ್ತಾ ಇದೆ. ಆಮೇಲೆ ಅಂದರೆ ಸೆಕೆ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಗೇರ್ಸ್ ಎಲ್ಲ ಹಾಕೊಂಡು ಬರ್ತೀರಾ ಅಂದರೆ ಕಷ್ಟನೇ ಆಗುತ್ತೆ. ಸೊ ಅರ್ಲಿ ಮಾರ್ನಿಂಗು ಬೆಸ್ಟ್ ಟೈಮು. ಸಖತ್ ಕೋಲ್ಡ್ ಇದೆ, ಯಾಕಂದರೆ ಫುಲ್ಲು ಫಾರೆಸ್ಟ್ ಥರ ಇದೆಯಲ್ಲ ನೇಚರು ಎಲ್ಲ, ಪ್ಲಾಂಟೇಶನ್ನು. ನಾನು ಮ್ಯಾಪ್ ಇಲ್ಲೇ ತೋರಿಸ್ತಾ ಇರೋದು, ಎಲ್ಲೋಗುತ್ತೋ ಗೊತ್ತಿಲ್ಲ. ಪ್ರೈವೇಟ್ ಪ್ರಾಪರ್ಟಿ ನೋ ಎಂಟ್ರಿ ಅಂತ ಹಾಕೋರೆ.
ಪ್ರೈವೇಟ್ ಪ್ರಾಪರ್ಟಿ ಇದು. ಆ ಕಡೆನೇ ಎಲ್ಲೋ ಹೇಳಿದ್ರಲ್ಲ, ಲೋಗನ್ ಬನ್ನಿ. ಆ ಲೊಕೇಶನ್ ಎಲ್ಲಿಗೆ ಎಂಟ್ರಿ ಆಗುತ್ತೆ, ಅವ್ರಿಗೇನೋ ಒಂದು ಲೊಕೇಶನ್ ಸಿಕ್ತಂತೆ. ಲೆಟ್ಸ್ ಸಿ. ಹೆಂಗೋ ಬಂದ್ವಪ್ಪ. ಫೈನಲಿ. ಯಾವ ಕಡೆ ಹೋದ್ರಪ್ಪ ಇವರು? ನೈಸ್. ಹಂಗೂ ಬಂದ್ವಿ. ಏನೋ ಒಂದು ಫ್ಲಾಟ್ ಆಫ್ ರೋಡ್ ಥರ ಇದೆ. ಸಖತ್ತಾಗಿದೆ ವ್ಯೂ. ವಾ, ಹೋಗ್ತಾ ಇದ್ರೆ ಹೋಗ್ತಾನೇ ಇರ್ಬೋದು. ಯಾವ್ದಿದು? ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಫುಲ್ ಗ್ರೀನು, ಆಫ್ ರೋಡು. ಒಳ್ಳೆ ಪ್ಲೇಸು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಕ್ರೇಜಿ ಕ್ರೇಜಿ. ಇದೇ ಅಲ್ಲ ರೀಲ್ಸಲ್ಲೆಲ್ಲ ನೋಡೋದು. ರೀಲ್ಸಲ್ಲೆಲ್ಲ ತುಂಬ ಜನ ಬಂದವ್ರು ಇಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಓ, ಸಖತ್ ದೊಡ್ಡದಿದೆ ಜಾಗ. ನೋಡಿ, ಫೈನಲ್ ಆಗಿ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ಸಿಗೆ ಬಂದಿದ್ದೀವಿ. ಎಲ್ಲ ಡ್ರೋನ್ ಮಾಸ್ಟರ್ಗಳು ಡ್ರೋನ್ ಹಾರಿಸ್ತಾ ಇದ್ದಾರೆ. ಗಿರಿಬ್ರು ಡ್ರೋನ್ ಹಾರಿಸ್ತಾವ್ರೆ. ಇವರು FPP ಹಾರಿಸ್ತಾವ್ರೆ. ಒಂದ್ಸತಿ ಪವರ್ ಆಫ್ ಮಾಡಿ ಮೇಲಿಂದ ಸೂಸೈಡ್ ಬೇರೆ ಆಗಿತ್ತು. ಏರ್ ಟು ಏರ್ ಕ್ರಾಶ್ ಆದ್ರೆ 3 ಅಡ್ವೆಂಚರ್ ನೋಡಿ, 3 ಅಡ್ವೆಂಚರ್. ಎಸ್, ಒಂದು ಫುಲ್ ಆರೆಂಜು, ಒಂದು ಫುಲ್ ವೈಟು. ನಿಮ್ದು ವೈಟ್ ಅಲ್ಲ? ವೈಟು. ಒಂದು ಎಕ್ಸ್ಟ್ರೀಮ್ನ ತಗೊಂಡು ಎಕ್ಸ್ಟ್ರೀಮ್ ಆಫ್ ರೋಡಿಗೆ ಸಖತ್ ದೊಡ್ಡ ಲ್ಯಾಂಡ್ ಇದೆ. ಕಾಣಿಸೋದು ಫುಲ್ಲು ಎಂಡರ್ಗೂ ಕಾಣಿಸ್ತಾನೆ ಇಲ್ಲ. ಫುಲ್ ಬರೀ ಫಾರೆಸ್ಟೇ ಇದೆ ಅನ್ಸುತ್ತೆ. ಎಷ್ಟೊಂದು ಜನ ಬೈಕರ್ಸು ಬಂದಿದ್ದಾರೆ. ಆ ಕಡೆನೂ ಒಂದು ಸ್ವಲ್ಪ ಜನ ನಿಂತಿದ್ದಾರೆ. ಒಳ್ಳೆ ವ್ಯೂ ಇದೆ. ಬ್ರೋ ನಾನು ಫ್ಲೈಯಿಂಗ್ ಅಲ್ಲಿ ಇದೆ ಬ್ರೋ. ನಾನು ಹಿಂಗಡೆ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಇಲ್ಲಿ ನಾನಂತೂ ಸಿಗಾಕೊಂಡಿದ್ದೀನಿ ಬ್ರೋ. ವ್ಯೂ ಕಾಣಿಸ್ತಿದ್ಯಾ? ತೋರಿಸಿ. ಕ್ರೇಜಿ. ಅಲ್ಲಿದೆ ಒಂದು ಡ್ರೋನು. ಇನ್ನೊಂದು ಡ್ರೋನ್ ಎಲ್ಲಿದೆಯಪ್ಪ? ಇನ್ನೊಂದೆಲ್ಲೋ ಕಾಣಿಸ್ತಾನೆ ಇಲ್ಲ. ಗೋಪ್ರೋ ಹಾಕ್ತೀಯಾ? ಗೋಪ್ರೋನಾ? ಡನ್ ಡನ್. DJ ಫಸ್ಟ್ ಟೈಮ್ DJ ಆಕ್ಷನ್ 2 ತಾನೆ? ಅದೇ ಅವರು ಹಾಕೊಂಡಿದ್ದಾರೆ. ಹಾಂ, DJI ಆಕ್ಷನ್ 2 ಡ್ರೋನ್ ಮೇಲೆ ಮೌಂಟ್ ಮಾಡ್ತಾವ್ರೆ. ಹೋದ್ರೆ ಹೋಗುತ್ತೆ 15,000. ಬಿದ್ರೆ ಏನು ಪ್ರೊಟೆಕ್ಷನ್ ಬೇರೆ ಇಲ್ಲ ಅದಕ್ಕೆ. ಏನು ಮ್ಯಾಗ್ನೆಟಿಕ್ ಮೌಂಟ್ ಅದು?
ಮಣ್ಣಾಗಿದೆ. 1080p ಓಕೆ ಅಲ್ಲ? 4K ತೆಗೀರಿ ಬ್ರೋ. 2K ಸಾಕು. ಯಾಕೆ ಹಂಗೆ ನಡಕ್ತಿದ್ದೀರಾ ಬ್ರೋ? ಇದು ಬ್ರೋ ಭಯ ಅಂತಾರೆ. ಭಯನಾ ಚಳಿನಾ? ಎರಡು. 4:3. ಸೊ DJ ಕ್ಯಾಮ್ರಾ ಹಾಕಿ ಅವ್ರನ್ನ ಚೇಂಜ್ ಮಾಡ್ತಾರಂತೆ, ನೋಡೋಣ. ಡ್ರೋನ್ ಫಸ್ಟಾ ಅಡ್ವೆಂಚರ್ ಫಸ್ಟಾ ನೋಡೋಕ್ಕೆ? ಡ್ರೋನ್ ಫಸ್ಟ್, ಅಡ್ವೆಂಚರ್ ಫಸ್ಟಾ? ಬ್ರೋ ನಂದು 180 ಟಾಪ್ ಸ್ಪೀಡು. ಹೌದಾ? ಸೆಕೆಂಡ್ಸ್ ಅಲ್ಲಿ ಅಚೀವ್ ಆಗುತ್ತೆ. ಹೋಗ್ತೀರಾ? ಹೋಗಿ ಅವ್ರು ಮಾಡ್ಕೊತಾರೆ ರಪ್ಪನ. ಅರೆ ಹುಷಾರು. ಡನ್. ಹೊಡಿ ಬ್ರೋ. ನೋಡಿ ಬ್ಯಾಟ್ರಿ ಅದು ಬೇಗ ಕನ್ಸ್ಯೂಮ್ ಆಗುತ್ತೆ ಅದು. ಲೆಟ್ಸ್ ಗೋ. ಬ್ರೋ ನಿಮಗೆ ಚಾಲೆಂಜ್ ಮಾಡ್ತಾರ ಅವರು. ಅವ್ರು ನೋಡೋಕೆ ಕೇಳಬಾರ್ದು. ನಂದೆಲ್ಲ ಬ್ಯಾಟ್ರಿ ಇದೆ ಮಾಡೋದು. ಹೌದಾ? ಓಹೋ ಏನು ಫಾಸ್ಟ್ ಹೋಯ್ತು ಅವ್ರಪ್ಪ. ಹಾಯಿಲ್ಲ ಹಿಡ್ಕೊಂಡು ಮಾಡ್ತೈತೆ. ಮರ ಇದೆ ಅಲ್ಲಿ. ಅವ್ರು ಬಂದವ್ರೆ ತುಂಬ ಸತಿ ಬ್ರೋ. ಅವ್ರಿಗೆ ಹೆವಿ ಆಫ್ ರೋಡ್ ಎಕ್ಸ್ಪೀರಿಯನ್ಸು. ಬ್ರೋ ತುಂಬಾ ದೂರ ಹೋಗ್ಬಿಟ್ನಲ್ಲ ಬ್ರೋ ಅವನು. ಹಿಂಗೆ ಕರ್ಕೊಂಬ. ಹೌದು, ಕುಡ್ಕೊಂಬರ್ಬೇಕಾಯ್ತಿಲ್ಲ ನಾನು ತರಬೇಕಾಗಿತ್ತು ಸ್ನ್ಯಾಕ್ಸ್ ಥರ. ಅನ್ಕೊಂಡಿದ್ದೆ ನೀನು. ನಂಗೆ ಬೆಳಿಗ್ಗೆ ಎದ್ದಿದ್ದ ಸಕ್ಕತ್ತ ಬರ್ತಿದ್ದ. ಆಫ್ ರೋಡ್ ಹಾಕೊಂಡವ್ರೆ. ಏನ್ ಬ್ರೋ ಕ್ಯಾಚ್ ಮಾಡಿದ್ರಾ ಹಿಂಗೆ ದಬಾಕಂತು? ಸೈಕ್ ಲ್ಯಾಂಡಿಂಗ್. ತುಂಬಾ ಹೈಟ್ ಇದೆ ನಾನು. ತುಂಬಾ ಹೈಟ್ ಇದ್ರೆ. A few moments later. ಸೊ ನಾವಿಬ್ರು ಹೋಗ್ತಾ ಇದೀವಿ. ಡ್ರೋನ್ ಅಲ್ಲಿ ಅವ್ರು ಕ್ಯಾಪ್ಚರ್ ಮಾಡ್ತಾರಂತೆ, ನೋಡೋಣ ಯಾವ ತರ ಮಾಡ್ತಾರೆ. ನಡ್ರಿ ಹೋಗೋಣ. Cause you always try to hurt me and that's so low. When I talk to you about it, you're in defense mode. Whoa, oh, 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 oh. How can we work on ourselves when you say no? Whoa, oh, oh, oh. I'll never go on like this, so don't you think you got me up yet? I can't seem to deal with this. You try so hard to pull me in. I'll never go on like this, so don't you think you got me up yet? I can't seem to deal with this. You try so hard to pull me in. ಏನು ಮದುವೆ ಆಗಿಲ್ಲ ಅಂತ. ಮದುವೆ ಆಗಿದ್ರು ಮಕ್ಕಳಾಗವ್ರ ಅಂತ ಕೇಳೋದು. ಎಲ್ಲ ಫೋಟೋಶೂಟು, ಡ್ರಿಫ್ಟು, ಡೋನಟ್ಟು, ಸ್ಟಂಟ್ಸು, ಡ್ರೋನ್ ಫ್ಲೈಯಿಂಗು ಎಲ್ಲ ಆಯಿತು. ಈಗ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು ಹಶ್ವಾಗ್ತಾ ಇದೆ. ಹಶ್ವಾಗಿ ಹೊಟ್ಟೈತಂತೆ. ಸೊ ವ್ಯೂ ಮಾತ್ರ ಸಖತ್ತು ಥರ ಪೀಸ್ಫುಲ್ ಆಗಿದೆ. ಏನೋ ಡೇ ಔಟಿಂಗ್ ಬಂದರೆ ಬಂದ್ಬಿಡ್ಬೋದು. ಸ್ನ್ಯಾಕ್ಸ್ ತರಬೇಕಾಗಿತ್ತು ನಾವು, ಇನ್ನೊಂದು ಸ್ವಲ್ಪ ಜಾಸ್ತಿ ತಿರ್ಬೋದಾಗಿತ್ತು. ನೀರು ಸ್ನ್ಯಾಕ್ಸು ಎಲ್ಲ ತಂದಿದ್ರೆ. ಕಪ್ ನೂಡಲ್ಸು ಚೆನ್ನಾಗಿರೋದು. ಹೌದು ಬ್ರೋ. ಈಗ ಹೆಂಗೆ ನಿಮ್ಗೆ ಗೊತ್ತಲ್ಲ ದಾರಿ, ಎಲ್ಲೋಗೋಣ ನಿಮ್ಮನ್ನೇ ಫಾಲೋ ಮಾಡ್ತೀವಿ. ಸುರ್ರ್ ಅಂತ ಡ್ರಿಫ್ಟ್ ಹೊಡ್ಕೊಂಡು ಹೋಗ್ಬಿಡ್ಬೇಡ್ರಿ. ಮಾಡಿ ಹೋಗಿ. ಹಂಗೆ ನೀವು 2 ರೌಂಡ್ ಹೊಡೆದಿರಿ, ನಾವು ಬರ್ತೀವಿ. ಅಡ್ವೆಂಚರ್ ಬಾಯ್ಸ್ ಇವ್ರು ಮಾತ್ರ ಭಯ ಎಲ್ಲ ಹೋಗ್ಸ್ಕೊಂಬಿಟ್ಟವ್ರೆ. ಚೆನ್ನಾಗಿ ರೂಢಿ ಮಾಡಿಕೊಂಡು ಆಟ ಆಡ್ತಾರೆ ಗಾಡೀಲಿ. ನನಗಂತೂ ಹೆವಿ ಭಯ, ಡ್ರಾಪ್ ಮಾಡಿಬಿಡ್ತೀನಿ ಬೈಕ್ ಅಂತ. ಹೊಸ ಬೈಕ್ ಬೇರೆ ಅಲ್ಲ, ಬೇರೆ OCD ಬೇರೆ. ಏನಾದ್ರು ಸ್ಕ್ರ್ಯಾಚ್ ಆಗಿಬಿಟ್ರೆ ಅದೇ ಬರ್ತಿತ್ತು ಮೈಂಡಿಗೆ. ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಸಿದ್ದೀವಿ ಹೋಟೆಲ್ ಆಯಿಸ್ಟರು.
ಬನ್ನಿ ನೋಡೋಣ ಏನೇನು ಇರುತ್ತೋ. ಏನು ಬ್ರೋ ಫೇಮಸ್ ಇಲ್ಲಿ? ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಎಲ್ಲ ಮಶ್ರೂಮ್. ಇದು ಮಶ್ರೂಮ್ದೇನಾ? ಮಶ್ರೂಮ್ ಮಶ್ರೂಮ್ ಏನು ಬೇರೆ ಏನಿಲ್ಲ. ಫುಲ್ ಬ್ಯಾಟಿಂಗ್ ಬಾಯ್ಸ್. ಎಲ್ಲ ಮಾಡಿ ಮಶ್ರೂಮ್ ಬಿರಿಯಾನಿ. ಇದೇನೇನು ಬ್ರೋ? ಇದು ಪಾಲಕ್ ಮಶ್ರೂಮ್ ಎಲ್ಲ ಮಶ್ರೂಮೇ. ಇದು ಕಬಾಬು, ಇದು ಪೆಪ್ಪರು, ಇದು ಚಿಲ್ಲಿ ಇಲ್ಲ ಪಾಲಕ್. ಈ ಶರ್ಟಲ್ಲಿ ಅನ್ಸುತ್ತಲ್ಲ ನಿಮ್ಗೆ ಕೊಡಿಯಕ್ಕೆ ಬಂದಿದ್ದು. ಈ ಶರ್ಟಲ್ಲಿ ಅನ್ಸುತ್ತೆ. 1 hour later. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಸಗದಾಗಿತ್ತು. ನೀವು ಯಾರನ್ನ ಹೆಸರುಘಟ್ಟ ರೋಡಲ್ಲಿ ಏನಾನ ರೈಡಿಗೆ ಏನಾನ ಬಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಆಯಿಸ್ಟರ್ ಅಂತ ಹೋಟೆಲು, ಚೆನ್ನಾಗಿತ್ತು. ಮಶ್ರೂಮ್ ಬಿರಿಯಾನಿ ಎಲ್ಲ ಮಶ್ರೂಮ್ ಐಟಮೇ ಜಾಸ್ತಿ, ಇವ್ರು ಬೇರೆ ಮಾಡಲ್ಲ ಅನ್ಕೊತೀನಿ. ಸೂಪರಾಗಿತ್ತು ಟೇಸ್ಟು, ಫ್ರೆಶ್ ಮಶ್ರೂಮಲ್ಲಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಏನನ್ನಿಸ್ತು ವಿಡಿಯೋ? ಬನ್ನಿ ನೀವು ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ಸ್ಗೆ, ಚೆನ್ನಾಗಿದೆ. ಒಳ್ಳೆ ಪೀಸ್ಫುಲ್ ಮಾರ್ನಿಂಗು ವೀಕೆಂಡಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಬನ್ನಿ. ಏನು ಲಿಟರ್ ಮಾಡೋಕ್ಕೆ ಹೋಗಬೇಡಿ. ಏನು ಪ್ಲಾಸ್ಟಿಕ್ ಆಗಲಿ ಏನಾನ ಅಲ್ಲೇ ಬಿಡೋದು, ಏನೋ ಎಲ್ಲ ಬ್ಯಾಗ್ ಹಾಕ್ಕೊಂಡು ಹೋಗಿ. ಏನಾನ ಸ್ನ್ಯಾಕ್ಸ್ ಏನಾನ ತಿಂದರೆ ಡಸ್ಟ್ಬಿನಲ್ಲಿ ಹಾಕಿ. ಜಾಗ ಕ್ಲೀನಾಗಿ ಮೇಂಟೈನ್ ಮಾಡಿ. ಸುಮ್ಮನೆ ಈ ಥರ ಏನಾನ ತಲಾಟೆ ಮಾಡೋದು ಎಲ್ಲ ಮಾಡ್ತಿದ್ರೆ ಅದನ್ನು ರೆಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ಹುಷಾರಾಗಿರಿ. ಬನ್ನಿ, ಎಂಜಾಯ್ ಮಾಡಿ. ಏನು ನೇಚರ್ಗೆಲ್ಲ ಹಾರ್ಮ್ ಮಾಡಬೇಡಿ. ವಾಪಸ್ ಹೋಗಿ ಅಷ್ಟೇ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮರಿಬೇಡ್ರಿ. ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಯೂಟ್ಯೂಬ್ಗಿಂತ ಫಾಸ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಅಪ್ಡೇಟ್ ಬರ್ತಾ ಇರುತ್ತೆ. ಯೂಟ್ಯೂಬ್ ಸ್ವಲ್ಪ ಲೇಟ್ ಆಗ್ಬೋದು, ಎಡಿಟ್ ಎಲ್ಲ ಮಾಡಿ, ದೊಡ್ಡ ವಿಡಿಯೋ ಅಲ್ಲ. ಸೊ ಏನನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಯಾರ್ಯಾರು ಹೆಸರುಘಟ್ಟ ಹೋಗೋ ಪ್ಲ್ಯಾನ್ಸ್ ಇದೆ ಎಲ್ಲರಿಗೂ ಯಾವ್ಯಾವ ಥರ ಇದೆ ವಿಡಿಯೋ ಅಂತ ಗೊತ್ತಾಗುತ್ತೆ. ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಬೆಲ್ ಐಕನ್ನು ಎನೇಬಲ್ ಮಾಡಿಟ್ಟಿರಿ. ಸೊ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್.